ಫುಲ್ಲು ಮಳೆ ಬರ್ತೈತೆ, ಎಲ್ಲ ಕಂಡು ದರ್ಶನ ಬರ್ತಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದೀವಿ. ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಫಾರೆಸ್ಟ್ ಎಂಟ್ರಿ ಆಗಿ ಅಲ್ಲಿ ಚೆಕ್-ಇನ್ ಪ್ರೋಸೆಸ್ ಎಲ್ಲ ಮುಗಿಸಿ ಮುಂದೆ ಬರ್ತಾಯಿದ್ದೀವಿ. ಹಾಗೆ ಗೆಸ್ ಮಾಡ್ತೀವಿ ಯಾವ ಪ್ಲೇಸ್ಗೆ ನಾವು ಹೋಗಿರ್ಬೋದು ಅಂತ. ತುಂಬಾ ಚೆನ್ನಾಗಿದೆ ಈ ಪ್ಲೇಸಸ್ನ, ನೀವು ವಿಸಿಟ್ ಮಾಡಿ. ಹಾಗೆ ಮುಂದೆ ಬರ್ತಾಯಿದ್ರೆ ವೋಟಿಂಗ್ ಪ್ರೋಸೆಸ್ ಎಲ್ಲ ನಡೀತಿತ್ತು ಊರೋದು, ಹಾಗೆ ನಿಲ್ಲಿಸಿದ್ವಿ. ಆ ನಂತರ ಮುಂದೆ ಬರ್ತಾಯಿದ್ದೀವಿ. ನೀವು ಯಾವ ಪ್ಲೇಸು ಅಂತ ಗೆಸ್ ಮಾಡ್ತೀರಿ. ನಂಗೆ ಗೊತ್ತು, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ನೋಡ್ತಿರ್ಬೋದು, ಇದು ನಿಮಗೆ ಊಟಿನೋ ಅಥವಾ ಮಡಿಕೇರಿನೋ ಅನ್ನೋ ಥರ ಫೀಲ್ ಇರುತ್ತೆ. ಮಾನ್ಸೂನ್ ಟೈಮಲ್ಲಿ ಹೋದರೆ ನೋಡ್ಬೋದು ಎಷ್ಟು ಫಾಗ್ ಇದೆ, ಗ್ರೀನರಿಗೂ ಆ ವೆದರ್ಗೂ ಎಷ್ಟು ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ವಿಸಿಟ್ ಮಾಡಿ. ವೀಕೆಂಡಲ್ಲಿ ಹೋಗೋಕೆ ಹೋಗ್ಬಿಡಿ, ತುಂಬಾ ರಶ್ ಇರುತ್ತೆ. ನಾವು ವೀಕೆಂಡಲ್ಲಿ ಹೋಗ್ತಿದ್ವಿ. ಹಾಗೆ ನನ್ನ ತಂಗಿ ಅಂದರೆ ಕತ್ತೆ ಕಾಣಿಸ್ತು, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಮುಂದೆ ಬರ್ತಾಯಿದ್ವಿ. ನೋಡ್ಬೋದು ಎಷ್ಟೊಂದು ರಶ್ ಇತ್ತು ಅಂತ. ನಾವು ಬಂದಿದ್ದು BR ಹಿಲ್ಸ್ ಅಂತಂದರೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ನೋಡ್ಬೋದು ಎಷ್ಟು ವ್ಯೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಹಾಗೆ ಮಾನ್ಸೂನ್ ಟೈಮಲ್ಲಿ ಬಂದರೆ ಈ ರೀತಿಯಾಗಿ ಕಾಣುತ್ತೆ. ತುಂಬಾ ಮೋಡ ಎಲ್ಲ ಹತ್ರ ಇರಬೇಕಾದ್ರೆ, ಮಳೆ ಬರ್ತಿರ್ಬೇಕಾದ್ರೆ ಸಣ್ಣಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲಿ ವಿಸಿಟ್ ಮಾಡಲೇಬೇಕು. ಇದು ಯಾವ ರೀತಿ ಅಂದರೆ ಮೈಸೂರಲ್ಲಿ ಮುಗಿಲ್ಪೇಟೆಯಲ್ಲೇ ಹೇಗೆ ಕಾಣಿಸುತ್ತೋ ಅದೇ ರೀತಿಯಾಗಿತ್ತು ಅಲ್ಲಿನ ವೆದರ್ ಕೂಡ. ತುಂಬಾ ಚೆನ್ನಾಗಿತ್ತು. ನಾನು ಮೊದಲನೇದಾಗಿ ದೇವಸ್ಥಾನಕ್ಕೆ ಹೋಗಿಲ್ಲ, ಫಸ್ಟ್ ಅಲ್ಲಿ ವ್ಯೂ ನೋಡ್ತಿದ್ದೆ ನಿಂತ್ಕೊಂಡು. ಹಾಗೆ ನನ್ನ ತಂಗಿ ಒಂದು ವಿಡಿಯೋ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದು ನೋಡ್ಬೋದು ನೀವು ಬ್ಯಾಕ್ಗ್ರೌಂಡಲ್ಲಿ ಮೋಡ ಹತ್ರನೇ ಇದೆಯೇನೋ ಅನ್ನೋ ರೀತಿ ಕಾಣಿಸ್ತಿರುತ್ತೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ. ಯಾರು ಬ್ಯಾಂಗ್ಳೂರಲ್ಲಿ ಇದ್ದೀರೋ ವೀಕೆಂಡ್ಸಲ್ಲಿ ಅಥವಾ ಮಕ್ಳಿಗೆ ಬೋರ್ ಆಗ್ತಿರುತ್ತೆ, ಆ ಟೈಮಲ್ಲಿ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಮೊದಲನೇದಾಗಿ BR ಹಿಲ್ಸ್ಗೆ ಹೋಗಿ. ಆ ನಂತರ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋದ್ವಿ. ನೋಡ್ಬೋದು ಇಲ್ಲಿಂದ ಒಂದು 100 ಕಿಲೋಮೀಟರ್ಸ್ ಆಗುತ್ತೆ. ನೀವು 2 ಪ್ಲೇಸ್ನು ಒನ್ ಡೇಲಿ ಕವರ್ ಮಾಡಿಕೊಂಡು ಸಂಜೆ ಒಂದು 6 o'clock ಅಷ್ಟೆಲ್ಲ ರಿಟರ್ನ್ ಬರ್ಬೋದು. ತುಂಬಾ ಈ ಟೈಮಲ್ಲಿ ಹೋಗಿ ತುಂಬಾ ಚೆನ್ನಾಗಿರುತ್ತೆ ವೆದರ್ ಕೂಡ. ನಾವಲ್ಲಿ ರೀಚ್ ಆದಾಗ ಅಷ್ಟೇನು ಮಳೆ ಬರ್ತಿರ್ಲಿಲ್ಲ, ಸಣ್ಣಗೆ ಬರ್ತಿತ್ತು ಮಳೆ. ಫುಲ್ ಬೆಟ್ಟ ಮೇಲೆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ತುಂಬಾ ಜಾಸ್ತಿ ಆಗೋಯ್ತು ಮಳೆ. ಅಲ್ಲಿ ನಿಂತ್ಕೊಳಕ್ಕೆ ಕೂಡ ಒಂದು ಸೀಟ್ ಏನೂ ಹಾಕಿಲ್ಲ. ಫುಲ್ ಜನ ಪಾಪ ನೆನ್ಕೊಂಡೇ ದರ್ಶನ ಮಾಡಿದ್ರು, ದೇವರ ದರ್ಶನ. ಮುಂದೆ ನೋಡ್ಬೋದು ನೀವು ಹೇಗಿತ್ತು, ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ಅಂತ. ನಾವು ಹಾಗೆ ದರ್ಶನ ಮಾಡ್ಕೊಂಡು ಬಂದ್ವಿ. ಫುಲ್ಲು ಮಳೆ ಬರ್ತೈತೆ, ಎಲ್ಲ ಕಂಡು ದರ್ಶನ ಬರ್ತಾರೆ. ಹಬ್ಬ, ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ. ಹಿಂದೆ ಏನು ಬ್ಯಾಕ್ಗ್ರೌಂಡ್ ಕಾಣಿಸ್ತಾನೆ ಇಲ್ಲ. ಆ ಕಡೆ ನೋಡ್ಬೋದು ನೀವು ಬೆಟ್ಟದ ಕಡೆ ಅಷ್ಟೊಂದು ಮಂಜು ಕವಿದ್ಬಿಟ್ಟಿತ್ತು. ಈ ಟೈಮಲ್ಲಿ ಹೋಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಕೂಡ. ಎರಡು ಕ್ಲಿಕ್ ಮಾಡ್ತಾ ಇದೀನಿ, ನನಗೆ ಹಂಗೆ ಇರು. ಅಲ್ಲಿಂದ ಹೊರಟು MM ಹಿಲ್ಸ್ ಅಂದರೆ ಮಾದೇಶ್ವರ ಬೆಟ್ಟಕ್ಕೆ ಬಂದ್ವಿ. ಮಲೆ ಮಾದೇಶ್ವರ ಬೆಟ್ಟಕ್ಕೆ ಒನ್ ಆಫ್ ಮೈ ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ನೋಡಿದ್ವಿ, ಫುಲ್ಲು ಶಾಕ್ ಆಗೋಯ್ತು. ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ಕ್ಯೂ ಎಷ್ಟಿತ್ತು ಅಂದರೆ ತುಂಬಾ ಕ್ಯೂ ಇತ್ತು. ನಾವು ಅದಕ್ಕೆ ಅಲ್ಲಿಂದ ಹೋದರೆ ಒಂದು ದಿವಸ ಫುಲ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸ್ಪೆಷಲ್ ದರ್ಶನ ಮಾಡ್ಕೊಂಡು ಬೇಗ ಬಂದುಬಿಟ್ವಿ. ನಾವು ಬೇಗ ಬರಬೇಕಿತ್ತು ಮನೆಗೆ, ಅದಕ್ಕೋಸ್ಕರ ಸ್ಪೆಷಲ್ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಕಾಲನಿ ಇತ್ತು ಸ್ಪೆಷಲ್ ದರ್ಶನ. ಆದರೆ ಏನಾದ್ರು ಕ್ಯೂ ಅಲ್ಲಿ ಹೋಗಿದ್ರೆ, ನೀವು ವೀಕೆಂಡ್ಸಲ್ಲಿ ಹೋದರೆ ಒಂದು 4-5 ಅವರ್ಸೇ ಬೇಕಾಗುತ್ತೆ ದರ್ಶನ ಮಾಡೋಕ್ಕೆ. ಹಾಗೆ ಅರ್ಕೆ ಮಾಡ್ಕೊಂಡಿರೋ ತೇರೆಲ್ಲ ಎಳಿಸ್ತಿದ್ರು. ಅಂದರೆ ಚಿನ್ನದ ತೇರು, ಬೆಳ್ಳಿ ತೇರು, ಆ ರೀತಿಯಾಗಿ ಏನೇನೋ ಇರುತ್ತೆ, ಅದನ್ನ ಎಳಿಸ್ತಿದ್ರು ಅವತ್ತು ಕೂಡ.
ನೋಡಿ ತಿರ್ಗು ಬಾ. ಆ ಮಳೆಗೂ ಆ ವೆದರ್ಗೂ ತುಂಬಾ ಚಳಿ ಆಗ್ತಿತ್ತು, ಟೀ ಕುಡಿಬೇಕು ಅನಿಸ್ತಿತ್ತು. ಹಾಗೆ ರೋಡಲ್ಲಿ ಬರ್ತಾ ಮಡ್ಕಾ ಚಾಯ್ ಮಾಡ್ತಿದ್ರು. ನಾನು ಒಂದ್ಸಲ ಟ್ರೈ ಮಾಡಿರಲಿಲ್ಲ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಆ ವೆದರ್ಗೆ ಟೀ ಕುಡಿದ್ರೆ ಒಂದು ಸ್ಪೆಷಲ್ ಫೀಲ್ ಬರುತ್ತಲ್ವ, ಆ ರೀತಿಯಾಗಿ. ಯಾರ್ಯಾರು ಚಾಯ್ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಆ ಟೀ ಮಾಡೋ ಪ್ರೋಸೆಸ್ಸೇ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡ್ಬೋದು, ಅದನ್ನ ಬೆಂಕಿಲಿ ಕಾಯಿಸಿ ಅದನ್ನ ಟೀ ಮಾಡಿ ಅದಕ್ಕೆ ಹಾಕಿ ಮಸಾಲ ಫ್ಲೇವರ್ ಎಲ್ಲ ಇತ್ತು ಆ ಟೀ ಒಳಗೆ. ತುಂಬಾ ಚೆನ್ನಾಗಿತ್ತು. ಆ ಸೈಡ್ ಹೋದರೆ ನೀವು ಟ್ರೈ ಮಾಡಿ. ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್. ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಪುಟ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.